ಹತ್ರಿ ಮೆಟ್ಲ ಮೇಲೆ. ಯಪ್ಪ ಏನ್ ಜನ ಏನ್ ಜನ, ನೋಡ್ ಕಣ್ಣ ನೋವು ಬಂದೋಯ್ತು ನೋಡಿ. ಎಷ್ಟು ಜನ ತಾಯಿ ನಮ್ಮ ಅವ್ವನ ದರ್ಶನ ಪಡೆಯೋಕ್ಕೆ. ಯಪ್ಪ ಯಪ್ಪ ಇಷ್ಟು ಜನ ದಾಟಿ ಇನ್ನು ಯಾವಾಗ ನಮಗೆ ದರ್ಶನ ಆಗುತ್ತೋ ಏನೋ. ಇದೇನು ಖುಷಿ ನಿಮ್ದು ಜನ ಇದ್ದಾಳೆ. ಊನಕ್ಕ ಅವಳು ಹೋಗ್ಲಿಲ್ಲ ಅಲ್ಲ ಅವ್ರ ಅಪ್ಪನ ಹತ್ರ, ಮತ್ತೆ ನಾನೇ ಕರ್ಕೊಂಬಂದೆ. ಇರ್ಲಿ ಬಿಡೋಣ ನಾನೇ ಕರ್ಕೊಂತೀನಿ ಅಂತ ಹೇಳಿ ಕರ್ಕೊಂಬಂದೆ. ನನಗೂ ಮಕ್ಳು ಕಂಡ್ರೆ ಆಸೆ ಅಲ್ಲೇನಕ್ಕ. ಇರ್ಲಿ ಬಿಡು, ಯಾರ ಜೊತೆಗೂ ಒಟ್ಟಿನಲ್ಲಿ ಹುಷಾರಾಗಿದ್ರೆ ಸಾಕಷ್ಟೇ. ಅಮ್ಮು ಆಂಟಿ ಕೈ ಇಟ್ಕೊಂಡೇ ಇರಬೇಕು, ಬಿಟ್ಟೋಗ್ಬಾರ್ದು ಆಯ್ತಾ. ಅಕ್ಕ ಬಂದ್ರು, ನಡಿ ನಡಿ ಮುಂದೆ. ಅಯ್ಯೋ ಇಷ್ಟು ಲೈನ್ ಐತೀನಿ, ಯಾವಾಗ ಆಗುತ್ತೋ ಏನೋ ದರ್ಶನ. ನಡಿ ನಡಿ ಮುಂದೆ ಹೋಗೋಣ ನಡಿ. ಸಾವಿತ್ರಿ ನೀನೊಬ್ಳೆ ಬಂದಿಯಲ್ಲ, ಅವರೆಲ್ಲ ಎಲ್ಲಿ? ಅಕ್ಕ ಅವರೆಲ್ಲ ಹಿಂದೆ ಲೈನಲ್ಲಿ ಇದ್ದಾರೆ, ನೋಡಲ್ ತಾಯಿ ದರ್ಶನ ಮಾಡು. ನಾವು ಹೊರಗಡೆ ಇರೋಣ, ಬರ್ತಾರೆ. ತಾಯಿ ದುಗ್ಗಮ್ಮ ತಾಯಿ ನಮ್ಮವ್ವ ಪ್ರಪಂಚದಲ್ಲಿರೋ ಎಲ್ಲರಿಗೂ ಒಳ್ಳೇದು ಮಾಡಿ ತಾಯಿ. ಒಳ್ಳೆ ಮಳೆ ಬೆಳೆ ಕೊಟ್ಟು ರೈತರಿಗೆ ಒಳ್ಳೆ ನೆಲೆ ಕೊಟ್ಟು ಕಾಪಾಡು ತಾಯಿ ನಮ್ಮವ್ವ. ಎಲ್ಲರಿಗೂ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡವ ತಾಯಿ ನಮ್ಮವ್ವ. ಶರಣವ್ವ ನಿನಗೆ ಶರಣು, ದೊಡ್ಡೋಳಿದ್ಯವ ತಾಯಿ ನೀನು, ಕಾಪಾಡವ ತಾಯಿ. ತಾಯಿ ನಮ್ಮವ್ವ ಆಯಸ್ಸು ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡು ತಾಯಿ ನಮ್ಮವ್ವ, ಕಾಪಾಡವ. ಪುಟ್ಟಕ್ಕ ಇದೇನಿದು ಕೋಣನ್ ತಲೆ ಇಟ್ಕೊಂಡಿದ್ದಾರಲ್ಲ ಇಲ್ಲಿ? ಯಾಕೆ ಸಾವಿತ್ರಿ, ನೀನು ಯಾವತ್ತೂ ಬಂದೇ ಇಲ್ವಾ ದೇವಸ್ಥಾನಕ್ಕೆ? ಇಲ್ಲಕ್ಕ ಬರ್ತಿದ್ದೆ, ಇಷ್ಟು ಹತ್ರದಿಂದ ನಾನು ನೋಡೇ ಇಲ್ಲ ದೇವಸ್ಥಾನನ. ಅಲ್ಲಿ ಈ ಜನದ ಇದ್ರಲ್ಲಿ ಹಂಗೆ ಹೊರಗಡೆನ ಕೈ ಮುಕ್ಕೊಂಡು ಹೋಗ್ಬಿಡ್ತಿದ್ವಿ ನಾವು ವರ್ಷ ವರ್ಷ ಬಂದಾಗ್ಲೂ. ಈ ಸಲನೇ ಇಷ್ಟು ಹತ್ರದಿಂದ ತಾಯಿ ನೋಡ್ತಾ ಇರೋದು. ಹೂನವ, ಇಲ್ಲಿ ಇದೊಂದು ಸಂಪ್ರದಾಯ ಐತೆ. ಈ ಕೋಣನ್ ತಲೆ ಕಡ್ದಾಗ ತಾಯಿ ಕೈಯಿಂದ ಬಳೆ ತಾನೇ ಕೆಳಗೆ ಬಿದ್ದುಬಿಡ್ತಾವಂತೆ. ಅದು ಎಂಥ ಶಕ್ತಿ ಇರಬೇಕು ನೋಡು ತಾಯಿಗೆ. ಅದೇನೋ ಹಿರಿಯರು ಹೇಳೋ ರೀತಿ ಈ ಕೋಣ ಅವಳು ಗಂಡ ಅಂತ ಹೇಳ್ತಾರೆ. ಅದೇನೋ ಕತೆ ನನಗೂ ಅಷ್ಟು ಸರಿಯಾಗಿ ಗೊತ್ತಿಲ್ಲ. ಆದರೆ ಕೋಣನ ತಲೆ ಕಡಿದ ತಕ್ಷಣವೇ ಅವಳ ಕೈಯಲ್ಲಿರೋ ಬಳೆ ಎಲ್ಲ ಬಂದು ಹೊಸಲಿಂದ ಹೊರಗೆ ಬಿದ್ದುಬಿಟ್ಟಿರುತ್ತಂತೆ. ಆಮೇಲೆ ತಾಯಿನ ಮತ್ತೆ ಮುತ್ತೈದೆ ಮಾಡಿ ಆಮೇಲೆ ಜನರಿಗೆ ದರ್ಶನಕ್ಕೆ ಅಂತ ಬಿಡ್ತಾರೆ. ಸತ್ಯವಂತೆ ಅವಳು. ಮುಂದೆ ನಡೀರಮ್ಮ, ಮುಂದೆ ನಡೀರಿ. ಯಾರಲ್ಲಿ ಮಾತಾಡ್ಕೊಂಡು ನಿಂತಿರೋದು? ನಡೀರಿ ಮುಂದೆ, ಜನ ಇದ್ದಾರೆ. ಪುಟ್ಟಕ್ಕ ನಡೀರಿ ನಡೀರಿ, ಹೊರಗೆ ಹೋಗ ನಡೀರಿ. ಪುಟ್ಟಕ್ಕ ಇಲ್ಲಿದ್ದೀರಾ ನೀವು? ನಾನು ಎಲ್ಲ ಕಡೆ ಹುಡುಕ್ತಿದ್ದೀನಿ. ನಡೀರಿ, ಎಲ್ಲ ಅಲ್ಲಿ ಊಟ ಮಾಡ್ತಿದ್ದಾರೆ. ಊಟ ಮಾಡ್ಕೊಂಡು ಗಾಡಿ ಹತ್ತು ನಡೀರಿ. ಟೈಮ್ ಆಗೈತೆ, ಬೇಗ ಬೇಗ ನಡೀರಿ. ಇನ್ನೂ ಊರಿಗೆ ಹೋಗ್ಬೇಕು. ನೋಡ್ರಿ ಆಗಲೇ ಎಷ್ಟಾಗಿದೆ ಟೈಮು. ಅಲ್ಲಿನ್ನೂ ಭಾಳ ಕೆಲಸ ಐತೆ. ನಡೀರವ, ಇನ್ನೂ ನಾಟಕ ಕಲಿತಿದ್ದಾರ, ಏನು ಮಾಡ್ತಿದ್ದಾರ ನೋಡಬೇಕು. ಹ್ಞೂ ಬಂದ್ವಿ. ಅವರೆಲ್ಲ ಹೋಗಿದ್ದಾರೆ ಊಟಕ್ಕೆ? ಅವ್ರಿಗೂ ಎಲ್ಲ ಊಟಕ್ಕೆ ಹೋಗ್ರಿ ಅಂತ ಹೇಳೇ ಬಂದೆ ನಾನು. ಬೇಗ ಬೇಗ ನಡೀರಿ. ಅಮ್ಮ ನನಗೇನಾರ ಕೊಡ್ಸಮ್ಮ. ಸರಿ ನಡಿ. ಅಲ್ಲಿ ಏನು ತಗೊಂತೀಯ ತಗೋ, ಜಾಸ್ತಿ ದುಡ್ಡಿನ ತಗೋಬಾರ್ದಾಯ್ತಾ. ಒಂದು 20 ರೂಪಾಯಿ 30 ರೂಪಾಯಿ ಏನಾರ ತಗೋ, ಅದಕ್ಕಿಂತ ಹೆಚ್ಚಿಂದೇನು ತಗೋಬೇಡ. ನಿಮ್ಮ ಅಪ್ಪ ನನಗೆ ದುಡ್ಡು ಕೊಟ್ಟು ಕಳಿಸಿಲ್ಲ ಅಲ್ಲಿ ಆಯ್ತಾ. ಸುಮ್ಮನೆ ಹಾಳಾಗಂತವೇನು ತಗೋಬೇಡ. ಇಲ್ಲ ಕಣಮ್ಮ, ನನಗೊಂದು ಸರ ಮಾಲಂಗೊಂದು ಸರ ಕೊಡಿಸು ಸಾಕು. ಆಂಟಿ ನಾನು ನಮ್ಮ ಅಪ್ಪನ ಹತ್ರ ಹೋಗ್ತೀನಿ, ಅಲ್ಲಿ ನಮ್ಮ ಅಪ್ಪನ ಹತ್ರ ಆಟ ಸಾಮಾನು ತಗಿಸ್ಕೋತೀನಿ. ಹೌದಾ? ಸರಿ ಬಾ, ಇಲ್ಲಿ ನಾನೇ ಅಲ್ಲಿದ್ದಾರೆ ಅಣ್ಣ, ಅವ್ರ ಹತ್ರ ಬಿಡ್ತೀನಿ ಬಾ. ಬೇಗ ಬೇಗ ಹತ್ರಿ, ಗಾಡಿ ಹತ್ರಿ. ಖುಷಿ ಊರು ಬಂದ್ರು ಇನ್ನು ನೀನು ನನ್ನ ಹತ್ರ ಬರ್ತಾನೆ ಇಲ್ವಲ್ಲ? ನಡಿ ನಡಿ, ಮನೆಗೆ ಹೋಗೋಣ. ಅಲ್ಲಿ ಅಜ್ಜಿ ನಿಮ್ಮಮ್ಮ ಇಬ್ರು ಕಾಯ್ತಾ ಇರ್ತಾರೆ. ನಡಿಯವ. ಅಪ್ಪ ನಾನು ಆಂಟಿ ಜೊತೆ ಇದ್ನಲ್ಲ, ನನಗೆ ಎಷ್ಟು ಖುಷಿ ಆಯ್ತು ಗೊತ್ತಾ. ನಾನಿದನ್ನ ಅಜ್ಜಿಗೆ ಹೇಳ್ಬೇಕು. ಬಾರಪ್ಪ ಹೋಗೋಣ. ಆಂಟಿ ನಾನು ಹೋಗಿ ಬರ್ತೀನಿ ಆಯ್ತಾ? ಹೂನವ ಹೋಗ್ಬಾ, ಹುಷಾರಾಯ್ತಾ. ನನಗೂ ನಿನ್ನ ಜೊತೆ ಇದ್ದಿದ್ದು ಭಾಳ ಖುಷಿ ಆಯ್ತು ಮಗಳೇ. ಎಷ್ಟು ಮುದ್ದಾಗೈತವ ಇದು, ನನ್ನ ಬಂಗಾರ. ನಂದೇ ದೃಷ್ಟಿ ತಾಗುತ್ತೆ. ಎಲ್ಲರಿಗೂ ಬಾಯ್, ಟಾಟಾ, ಸಿ ಯು. ಬಾಯ್ ಕಣೆ ಖುಷಿ, ನಾಳೆ ಸಿಗು, ಆಟಾಡೋಣ. ಆಯ್ತು, ಬಾಯ್. ಅಕ್ಕ ನಾನು ಬೇಗ ಹೋಗ್ಬೇಕು ಮನೆಗೆ. ಬರ್ತೀನಿ. ನಮ್ಮ ಅಜ್ಜಿ ಏನು ಊಟ ಮಾಡ್ತೋ ಏನೋ ಗೊತ್ತಿಲ್ಲ, ಆಗಲೇ ಟೈಮ್ ಆಗ್ಬಿಟ್ಟೈತೆ. ಬರ್ತೀನಕ್ಕ. ಏನೇ ಹೇಳು ಪುಟ್ಟಕ್ಕ, ನಮ್ಮ ರುಕ್ಕು ಎಲ್ಲಾರನ್ನೂ ಬೇಗ ಹಚ್ಕೊಂಡ್ಬಿಡ್ತಾಳೆ. ಆ ಮಗುನು ನೋಡು ಎಷ್ಟು ಬೇಗ ಹಚ್ಕೊಂಡ್ಬಿಟ್ಲು. ಬೆಳಗ್ಗೆಯಿಂದ ಅದವಳ ಕೈ ಬಿಟ್ಟು ಇಳ್ದೇ ಇಲ್ಲಪ್ಪ. ನಾನಂತೂ ಟ್ಯಾಕ್ಟರ್ ಕುತ್ತಾಗೆಲ್ಲ ನೋಡ್ತಾನೆ ಇದ್ದೀನಿ. ಹೋಗ್ಬೇಕಾದ್ರೂ ಅವಳ ತೊಡೆ ಮೇಲೆ ಕುತ್ಕೊಂಡಿತ್ತು, ಅಲ್ಲೂ ದೇವಸ್ಥಾನದಲ್ಲೆಲ್ಲ ಅವಳ ಜೊತೆಗೆ ಇತ್ತು. ಊಟ ಮಾಡ್ಬೇಕಾದ್ರಂತೂ ಅವಳೇ ಊಟ ಮಾಡಿಸಿದ್ಲು ಬಿಡು, ಅದರಲ್ಲೇನಿಲ್ಲ ಪಾಪ, ತಾನೇ ಊಟ ಮಾಡಿಸಿದ್ಲು. ಈಗ ಬರ್ಬೇಕಾದ್ರೂ ಅವಳ ಕೈ ಬಿಟ್ಟು ಬರ್ತಾನೆ ಇಲ್ಲ ನೋಡೋದು. ಎಷ್ಟು ಪ್ರೀತಿ ಮಾಡ್ತಾಳೆ ಏನು ಅಲ್ಲ, ನೋಡಿದ್ರೆ ಖುಷಿ ಆಗ್ತದೆ ಒಂಥರ. ಹೂನವ, ಮತ್ತೆ ಆಸೆ ಇರಲ್ವಾ? ಈಗ ಅವಳ ಜೀವನ ಎಲ್ಲ ರೀತಿ ಚೆನ್ನಾಗಿದ್ದಿದ್ರೆ ಅವಳಿಗೂ ಅಂತದೊಂದು ಮಗ ಇರ್ತಿತ್ತು. ಮತ್ತೆ ಅದಕ್ಕೆ ಅವಳು ಈ ಮಗುನೇ ತನ್ನ ಮಗು ಅನ್ಕೊಂಡು ನೋಡ್ಕೊಂಡ್ಲ ಅಷ್ಟೇ. ಇನ್ನೇನು ಮಾಡೋಕ್ಕಾಗುತ್ತೆ? ಇದ್ದವ್ರಿಗೊಂಥರ ಚಿಂತೆ, ಇಲ್ದಲ್ಲ ಇರೋರ್ಗೊಂಥರ ಚಿಂತೆ. ಸರಿ ನಾ ಬರ್ತೀನಿ ಆಯ್ತಾ. ನಮ್ಮ ಮನೆಯವ್ರು ನಾಟಕ ಕಲಿಯೋಕೆ ಹೋಗ್ತೀನಿ ಅಂದಿದ್ರು. ಅಲ್ಲಿ ಏನು ಮಾಡ್ತಿದ್ದಾರೋ ಏನೋ ಗೊತ್ತಿಲ್ಲ. ಏನು ಮನೆಗೆ ಬರ್ತಾರೋ ಇಲ್ವೋ ಅದು ಗೊತ್ತಿಲ್ಲ. ಬರ್ಲಾ? ಹೂನಕ್ಕ ನಾನು ಹೋಗ್ತೀನಿ. ಎಲ್ಲಿ ಹೋದ್ಲು ಈ ನೇತ್ರ? ಇಷ್ಟೊತ್ತಾದ್ರೂ ಮನೆಗೆ ಬಂದಿಲ್ವಲ್ಲ. ನನ್ನ ಮಗ ಏನೋ ಜಾತ್ರೆಗೆ ಹೋಗಿದ್ದಾನೆ, ಬರ್ತಾನೆ. ಇವಳು ಎಲ್ಲಿ ಹೋದ್ಲು ಅಂತಾನೆ ಗೊತ್ತಿಲ್ವಲ್ಲ. ಅವಳಿಗೆ ಏನು ಗಂಡನ ಚಿಂತೆ ಇಲ್ಲ, ಮಗಳ ಚಿಂತೆ ಇಲ್ಲ,
ಏನೂ ಇಲ್ಲ. ನನ್ನ ಮಗನೂ ಹಂಗೆ ಆಗಿದ್ದಾನೆ. ಅವಳು ಏನು ಮಾಡಿದ್ರು ಕೇಳಲ್ಲ, ಇವನಿಗೆ ಎಷ್ಟು ಹೇಳಿದ್ರು ಬುದ್ಧಿ ಬರಲ್ಲ. ಇರ್ಲಿ ಬಿಡಮ್ಮ, ತಿಳ್ಕೊತಾಳೆ ತಿಳ್ಕೊತಾಳೆ ಅಂತಾನೆ. ಏನು ಸಣ್ಣ ಹುಡುಗಿನ ಇನ್ನು ತಿಳ್ಕೊಳಕ್ಕೆ? ಹೋಗಿ ನನ್ನ ಮೊಮ್ಮಗಳಾರ ಬಂತ, ಅದು ಇನ್ನು ಬಂದಿಲ್ಲಲ್ಲ. ನನ್ನ ಮೊಮ್ಮಗಳನ್ನ ನೋಡ್ಲಿಲ್ಲ ಅಂದ್ರೆ ನನಗಂತೂ ಸಮಾಧಾನನೇ ಆಗೋದಿಲ್ಲ. ಅಜ್ಜಿ, ನಾನು ಬಂದ್ಬಿಟ್ಟೆ. ಅಯ್ಯಯ್ಯೋ, ನನ್ನ ಖುಷಿ ಮರಿ ಬಂದ್ಬಿಡ್ತಾ ಆಗ್ಲೇ. ಅಯ್ಯೋ ನನ್ನ ಮುದ್ದು ಬಂಗಾರ, ಬಾರವ ಇಲ್ಲಿ, ಬಾರವ. ಅಜ್ಜಿ ಅಜ್ಜಿ, ಜಾತ್ರೆ ಎಷ್ಟು ಚೆನ್ನಾಗಿತ್ತು ಗೊತ್ತೇನಜ್ಜಿ? ಬಹಳ ಜನ ಇದ್ರು ಕಣಜ್ಜಿ ಅಲ್ಲಿ. ನಾನಂತೂ ನೋಡಿ ಎಷ್ಟು ಖುಷಿ ಆಯ್ತು ಗೊತ್ತಾ ನನಗೆ. ಅಲ್ಲಿ ಎಷ್ಟೊಂದು ಆಟ ಸಾಮಾನು ಇತ್ತು ಗೊತ್ತಾ ನಿನಗೆ? ಎಲ್ಲ ಕೀ ಪೀ ಅಂತಿತ್ತು, ಗನ್ನಿತ್ತು, ಬಲೂನ್ ಇತ್ತು. ಅಪ್ಪ ನನಗೆ ಬಲೂನ್ ತಕ್ಕೊಡ್ತು, ಆದ್ರೆ ಅದು ಬರ್ಬೇಕಾದ್ರೆ ಒಡೆದೇ ಹೋಗ್ಬಿಡ್ತು ಕಣಜ್ಜಿ. ನಾನು ಅಡಿಗೆ ಆಟ ಆಡೋದೆಲ್ಲ ತಗೊಂಡ್ಬಂದಿದ್ದೀನಿ. ಇನ್ಮೇಲೆ ನಾನು ನೀನು ಸೇರಿ ಅಡಿಗೆ ಆಟ ಆಡೋಣ. ಹೌದಾ ನನ್ನ ಬಂಗಾರ? ಅಪ್ಪ ಎಲ್ಲ ತಕ್ಕೊಟ್ನಾ ನಿನಗೆ? ಅಯ್ಯೋ ಮುದ್ದು, ಹೋಗವ ಹೋಗು, ಸುಸ್ತಾಗಿ ಬಂದಿದ್ಯಾ? ಹೋಗು, ಅಲ್ಲಿ ಲಡ್ಡು ಐತೆ, ತಗೊಂಡು ತಿನ್ನೋಗು. ಇಲ್ಲ ಜಿ, ನನಗೆ ಊಟ ಬೇಡ. ರುಕ್ಕು ಆಂಟಿ ನನಗೆ ಊಟ ಮಾಡಿಸ್ತು. ಎಷ್ಟು ಚೆನ್ನಾಗಿ ಊಟ ಮಾಡಿಸ್ತು ಗೊತ್ತಾ ಆಂಟಿ ನನಗೆ. ಹೊಟ್ಟೆ ತುಂಬಾ ಬಿಡ್ತು ನನಗೆ. ನನಗಿನ್ನೇನು ತಿನ್ನಕ್ಕಾಗಲ್ಲ ಕಣಜ್ಜಿ. ಬೇಕಿದ್ರೆ ಒಂಚೂರು ಹಾಲು ಕುಡಿದು ಮಲ್ಕೊಂತೀನಿ, ಆಯ್ತಾ? ನಾನು ಮಲ್ಕೊಳ್ಳ? ಹೌದಾ, ಸರಿ ಆಯ್ತು, ಹೋಗು. ಅಲ್ಲಿ ಹಾಲು ಕಾಯಿಸಿಟ್ಟಿದ್ದೀನಿ, ಕುಡ್ದು ಮಲ್ಕೋ ಹೋಗವ ನನ್ನ ಮುದ್ದು ಬಂಗಾರ. ಹೋಗವ, ಬರ್ತೀನಿ ಹೋಗು. ಸ್ವಲ್ಪ ದೃಷ್ಟಿ ತೆಗಿತೀನಿ ಹೋಗು ನನ್ನ ಮಗಳೇ. ಎಷ್ಟೊಂದು ದೃಷ್ಟಿ ಆಗೈತೆ ನನ್ನ ಮಗಿಗೆ. ಅಯ್ಯೋ ಅಜ್ಜಿ, ನನಗೆ ದೃಷ್ಟಿನ ರುಕ್ಕು ಅಂಟಿನೇ ತೆಗಿತ್ತು ಗೊತ್ತಾ? ಎಷ್ಟೊಂದು ಲಡ್ಕೆ ಬಂತು ಹಂಗೆ ಲಟ ಲಟ ಪಟ ಪಟ ಅಂತ. ಆಂಟಿ ನಿಂಗೆ ಬಹಳ ದೃಷ್ಟಿ ಆಗೈತೆ ಅಂತ ಹೇಳ್ತು. ಆಂಟಿನೇ ದೃಷ್ಟಿ ತೆಗ್ದು ಅಪ್ಪನ ಜೊತೆ ಕಳಿಸ್ಕೊಡ್ತು ನನ್ನ. ಹೌದಾ ಬಂಗಾರ? ಅಯ್ಯೋ ನನ್ನ ಮಗಳು ಜಾಣಿ. ಸರಿ ಹೋಗವ, ಮಲ್ಕೋ ಹೋಗು, ಟೈಮ್ ಆಗೈತೆ. ಬೆಳಿಗ್ಗೆ ಬೇಗ ಎದ್ದೇಳುವಂತೆ, ಆಯ್ತಾ? ಹೋಗವ, ಮಲ್ಕೋ ಹೋಗವ. ಅಜ್ಜಿ, ಆಯ್ತು, ಗುಡ್ ನೈಟ್. ಅಮ್ಮ, ನೀನು ಊಟ ಮಾಡ್ದ? ಅಯ್ಯೋ ಭದ್ರ, ಎಲ್ಲಿ ಊಟ ಮಾಡೋಣ ಹೇಳು? ಇನ್ನು ನೀನ್ ಹೆಂಡತಿ ಸಿಟಿಗೆ ಹೋದವಳು ಇನ್ನೂ ಬಂದೇ ಇಲ್ಲ. ಯಾವಾಗ ಊಟ ಮಾಡೋಣ ನಾನು? ಇದೇನಮ್ಮ ಹಿಂಗೆ ಹೇಳ್ತೀಯ? ಅವಳು ಇನ್ನೂ ಬಂದಿಲ್ವಾ ಮನೆಗೆ? ತಡಿ, ಫೋನ್ ಮಾಡ್ತೀನಿ ತಡಿ, ಎಲ್ಲಿದ್ದಾಳೆ ಕೇಳ್ತೀನಿ. ಅಯ್ಯೋ, ನಾನೇ ಫೋನ್ ಮಾಡಿದ್ದೆ ಕಣೋ, ಅವಳೇ ತೆಗಿಲಿಲ್ಲ ಫೋನ್ನ. ಬರ್ತಾಳೇನೋ, ತಡಿ ನೋಡೋಣ ಈಗ. ಹೌದಾ, ಸರಿ ಹಂಗಾದ್ರೆ ನಡಿ, ನೀನು ಊಟ ಮಾಡಿ ನಡಿ. ಭದ್ರ, ಮಗಿ ಮಕ್ಕದಲ್ಲಿ ಇಷ್ಟೊಂದು ಖುಷಿ ನೋಡಕ್ಕೆ ಬಹಳ ಖುಷಿ ಆಯ್ತು ಕಣ ನನಗೆ. ಆ ಮಗಿ ಖುಷಿ ಅಂತ ಹೆಸರಿಟ್ಬಿಟ್ಟು ಅವ್ರವ್ವ ಅದ್ರ ಖುಷಿನ ಕಿತ್ಕೊಂಡೇ ಬಿಟ್ಟಿದ್ಲು ಅದರಿಂದ. ಇವಾಗ ನೋಡು ಅದ್ರ ಮಗದಲ್ಲಿ ಎಷ್ಟೊಂದು ನಗು ಐತೆ. ಯಪ್ಪ, ಹೊಟ್ಟೆ ತುಂಬ್ದಂಗೆ ಆಗೋಯ್ತು ಕಣ ನನಗಂತೂ ಕಣ. ಹ್ಞೂ ಕಣಮ್ಮ, ನನಗಂತೂ ಅವ್ಳಿಗೆ ನನ್ನ ಹತ್ರ ಬರ್ತಾನೆ ಇಲ್ಲ ಗೊತ್ತಾ? ಬೆಳಿಗ್ಗೆ ಹೋಗಿ ಟ್ರ್ಯಾಕ್ಟರ್ ಹತ್ಬೇಕಾದ್ರೆ ಅವ್ರ ಜೊತೆ ಇದ್ದೋಳು, ಇವಾಗ ಬರೋ ತನಕ ಕೈ ಬಿಟ್ಟು ಬರ್ತಾನೆ ಇಲ್ಲ. ಆಂಟಿ ಆಂಟಿ ಅಂತ ಅವ್ರ ಜೊತೆನೇ ಇದ್ಬಿಟ್ಟಿದ್ಲು. ನೋಡಿ ಎಷ್ಟು ಖುಷಿ ಆಯ್ತು ಗೊತ್ತಾ ನನ್ನ ಮಗಳು. ಯಪ್ಪ, ನನಗಂತೂ ಅವ್ಳು ಊಟ ಮಾಡ್ಬೇಕಾದ್ರೆ ನನ್ನ ಮಗಳು ಊಟ ಮಾಡ್ತಾಳೋ ಇಲ್ಲೋ ಅಂತ ನಾನಂತೂ ಎದ್ದು ಎದ್ದು ನೋಡ್ತಿದ್ದೆ ಅಲ್ಲಿ ಊಟದ ಲೈನಲ್ಲಿ. ಅವಳು ರುಕ್ಕುನ ಎಷ್ಟು ಚೆನ್ನಾಗಿ ಕೂರಿಸ್ಕೊಂಡು ಪಕ್ಕದಲ್ಲಿ ಊಟ ಮಾಡಿಸಿ ಅದಕ್ಕೆ ನೀರು ಕುಡಿಸಿ, ಅಪ್ಪ ನೋಡಿ ಕಣ್ ತುಂಬ್ಕೊಂಬಿಟ್ಟೆ ನಾನಂತೂ. ನೋಡು, ದೇವರು ಎಷ್ಟು ಸ್ವಾರ್ಥಿ ನೋಡು. ಆ ಹುಡುಗಿಗೆ ಮಕ್ಳಿರ್ಲಿ ಗಂಡ ಇರ್ಲಿ ಅಂತ ಅದು ಆಸೆ ಪಡ್ತತೆ. ದೇವ್ರು ಅದ್ರ ಜೀವನದಲ್ಲಿ ಎಲ್ಲಾನು ಕಿತ್ಕೊಂಡ್ಬಿಟ್ಟ. ಈ ನಮ್ಮ ನೇತ್ರಂಗೆ ಎಲ್ಲ ಕೊಟ್ಟಿದ್ದಾನೆ, ಆದ್ರೆ ಇದಕ್ಕೆ ಕಾಪಾಡ್ಕೊಂಡು ಹೋಗೋದು ಗೊತ್ತಿಲ್ಲ. ಇದಕ್ಕೆ ಏನ್ ಮಾಡ್ಬೇಕೋ ಏನೋ. ಅವಳು ಬಂದ್ರೆ ಒಂದ್ ಸ್ವಲ್ಪ ಸರಿಯಾಗಿ ವಿಚಾರಿಸ್ಕೋ ಭದ್ರ ನೀನು. ಯಾಕೋ ಇದು ಅಳಿ ತಪ್ಪ ತರ ಐತೆ ನೋಡು. ಕೆಲಸ ಇಲ್ಲ, ಕಾರ್ಯ ಇಲ್ಲ, ಒಂದು ಬೆಳಿಗ್ಗೆಯಿಂದ ರಾತ್ರಿ ತನಕನೂ ಟೌನಲ್ಲಿ ಇರ್ತಾಳೆ ಅಂದ್ರೆ ಅದೇನೋ ಅದು. ಅಯ್ಯೋ, ಅವಳದೇನೋ ಕೆಲಸ ಇರುತ್ತೆ ಅನ್ಸುತ್ತೆ, ಬಿಡು ಹೋಗ್ಲಿ. ನಡಿ, ಊಟ ಮಾಡಿ ನಡಿ ನೀನು. ಇಲ್ಲಪ್ಪ, ನನಗೆ ಎದ್ದು ಬರಕ್ಕಾಗಲ್ಲ. ಇಲ್ಲ ಒಂಚೂರು ಹಾಕಂಬ. ಅದೇನು ಸಾರು ತಣ್ಣಗಾಗೈತ ಏನೋ, ಬಿಸಿ ಮಾಡಿ ಹಾಕಂಬ, ಇಲ್ಲೇ ಊಟ ಮಾಡ್ತೀನಿ. ನಿನಗೂ ಹಾಕಂಬ ಹಂಗೆ. ಬೇಡ ಕಣಮ್ಮ, ನಂದಂತೂ ಹೊಟ್ಟೆ ತುಂಬೋಯ್ತು. ನನ್ನ ಮಗಳು ನಗು ನೋಡ ನನ್ಗೆ ಅರ್ಧ ಹೊಟ್ಟೆ ತುಂಬಿಟ್ಟೈತೆ. ನಿನ್ಗೆ ಹಾಕೊಂಬರ್ತೀನಿ ತಡಿ. ಇದೇನೇ ಇದು ನೇತ್ರ, ಏನಾಯ್ತು ನಿನ್ ಕಣ್ಣಿಗೆ? ಏ ಮುದ್ಕಿ, ನನ್ನ ಕಣ್ಣಿಗೆ ಏನಾಗೈತೆ? ನನ್ನ ಕಣ್ಣು ಚೆನ್ನಾಗೇ ಐತೆ, ನಿನ್ ಕಣ್ಣೆ ಹಾಳಾಗೋಗಿರೋದು. ಹೌದು, ಏನ್ ವಿಷಯ? ಇಷ್ಟೊಂದು ನಗ್ತಾ ಇದೀಯಾ? ಏನ್ ಸಮಾಚಾರ? ಓ ಅದಾ, ನನ್ನ ಮೊಮ್ಮಗಳು ಜಾತ್ರೆಗೆ ಹೋಗಿ ಬಂದ್ಲಲ್ಲ, ಎಷ್ಟು ನಗ್ನಗ್ತಾ ಬಂತವ. ಅದನ್ನ ನೋಡೇ ಖುಷಿ ಆಗೋಯ್ತು ನನ್ಗಂತೂ. ಸರಿ ನಡಿ, ಅಲ್ಲಿ ಅದೇನದು ಬಟ್ಟೆ ನಿಂದ ಅರ್ಧಂಬರ್ಧ ಬಟ್ಟೆ ಬಿಚ್ಚಿಟ್ಬಿಟ್ಟು ಲಕ್ಷಣವಾಗಿ ಒಂದು ಸೀರೆ ಉಡ್ಕೊಂಡು ಬರೋವು, ಊಟ ಮಾಡುವಂತೆ. ಏನೋ ಊಟ ಮಾಡಕ್ಕೆ ಸೀರೆ ಬೇರೆ ಉಟ್ಕೊಂಡ್ ಬರ್ತೀನಿ ತಡಿ. ನಂದು ಊಟ ಆಗಿದೆ, ನೀನ್ ಬೇಕಿದ್ರೆ ತಿನ್ನು, ಇಲ್ಲ ಹಂಗೆ ಬಿದ್ಕೋ.
ಊಟ ಆಯ್ತಾ? ಏನು ಊಟ ಮಾಡಿದೆ? ಹಾ, ನಾನು ಅಲ್ಲಿ ಸಿಟಿಗೆ ಹೋಗಿದ್ನಲ್ಲ, ಅಲ್ಲೇ ಬಿರಿಯಾನಿನೂ ಕಬಾಬು ತಿನ್ಕೊಂಡು ಬಂದಿದ್ದೀನಿ. ಅಯ್ಯೋ ದೇವ್ರೆ, ಎಲ್ಲ ಜಾತ್ರೆಗೆ ಹೋಗಿ ಬಂದಿದ್ದಾರೆ, ನೀನು ಹೋಗಿ ಹೊಲ್ಸ್ ತಿಂದು ಬಂದಿದ್ಯಲ್ಲ, ನಿನಗೇನು ಅಷ್ಟು ಗೊತ್ತಾಗೋದಿಲ್ವಾ? ಹೋಗು, ಸ್ನಾನ ಮಾಡ್ಕೋ ಹೋಗು. ಏನು ಇಷ್ಟೊತ್ತಿನ ಸ್ನಾನನ? ಅದೆಲ್ಲ ಆಗೋದಿಲ್ಲ. ನಾನು ಹೋಗಿ ಮಲ್ಕೊಂತೀನಿ, ನೀನು ತಿಂದ್ಬಿಟ್ಟು ಬಿದ್ಕೋ. ಅವನಲ್ಲಿ ಡುಮ್ಮ ಬಂದಿಲ್ವಾ ಇನ್ನು? ಏಯ್, ಅವ್ ನಿನ್ ಗಂಡ ಕಣೆ, ಮರ್ಯಾದೆ ಕೊಡು ಒಂದ್ ಸ್ವಲ್ಪ. ಇಷ್ಟೊಂದು ಮೆರಿಬೇಡ, ಒಳ್ಳೇದಲ್ಲ ನಿನಗೆ. ಮುದ್ಕಿ, ತೆಪ್ಪು ಕುತ್ಕೋ, ಜಾಸ್ತಿ ಮಾತಾಡಬೇಡ. ನನಗೆ ಸುಸ್ತಾಗಿದೆ, ನಾನು ಹೋಗಿ ಮಲ್ಕೋತೀನಿ. ಇದಕ್ಕೆ ಯಾವಾಗ ಬರುತ್ತೋ ಏನೋ ಕೊನೆಗಾಲ. ಉರೀತ ತಂಗೆ ದರಿದ್ರ ತಂದು ಏನಂತ ಮದ್ವೆ ಮಾಡ್ಕೊಂಡ್ ಬಂದ್ಬಿಟ್ನೋ ಏನೋ ನನ್ನ ಮಗಂಗೆ ಅವಳನ್ನ.